ಎಲ್ಲೆಡೆ ರೇಣುಕಾಚಾರ್ಯರ ಸಮಾನತೆ ಸಾಮರಸ್ಯ ಸಾರಿದ ಆದಿ ರೇಣುಕಾಚಾರ್ಯ ಜಯಂತ್ಯುತ್ಸವ ಆಚರಣೆ. ಎಲ್ಲೆಡೆ ಸರ್ಕಾರಿ ಕಚೇರಿಗಳಲ್ಲಿ ಜಗದ್ಗುರು ರೇಣುಕಾಚಾರ್ಯ ಅವರು ತಮ್ಮ ತತ್ವ ಸಿದ್ಧಾಂತ ಮತ್ತು ಬೋಧನೆಯ ಮೂಲಕ ಸಾಮಾಜಿಕ ಸುಧಾರಣೆಯ ಆದ್ಯತೆ ನೀಡಿದ್ದರು ಎಂದು ಜಂಗಮ ಸಮಾಜದ ತಹಶೀಲ್ದಾರ್ ಮಂಜುನಾಥ ಭೋಗವತಿ ಅವರು ಹೇಳಿದ್ದಾರೆ. ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ಆದಿ ರೇಣುಕಾಚಾರ್ಯರ ಬಗ್ಗೆ ಅವರು ನಡೆದು ಬಂದ ದಾರಿ ಮತ್ತು ಅವರ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶ ಸಾರುವುದರ ಮುಖಾಂತರ ನುಡಿಗಳನ್ನು ಹೇಳಲಾಯಿತು. ಪುರಸಭೆಯಲ್ಲಿ ಭಾನುವಾರ ನಡೆದ ಜಗದ್ಗುರು ರೇಣುಕಾಚಾರ್ಯ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬಿಜೆಪಿ ಕಚೇರಿಯಲ್ಲಿ ಜಯಂತ್ಯೋತ್ಸವ ಜಗದ್ಗುರು ರೇಣುಕಾಚಾರ್ಯ ಹೇಳಿದ ಸಾಮರಸ್ಯ, ಸಹಬಾಳ್ವೆ, ಸೌಹಾರ್ದತೆ ಸಂದೇಶಗಳು ಇಂದು ಪ್ರಸ್ತುತವಾಗಿದೆ. ಇಂದು ಮಸ್ಕಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಮಸ್ಕಿ ಕ್ಷೇತ್ರದ ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್ ಅವರು ಮಾತನಾಡಿದರು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಸಾರಿದ ನಾಡಿನ ಸಮಸ್ತ ಭಕ್ತ ಜನತೆಗೆ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸಾಮರಸ್ಯ, ಸಹಬಾಳ್ವೆ, ಸೌಹಾರ್ದತೆಯ ಬದುಕನ್ನು ಬೋಧಿಸಿದ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಆಚರಿಸಲಾಗ್ತಾ ಇದೆ. ಮಾನವ ಕುಲಕ್ಕೆ ಶಾಂತಿ, ಸಮಾನತೆ ಮತ್ತು ಭಕ್ತಿಯ ಮಾರ್ಗವನ್ನು ತೋರಿದ ಆದಿ ಜಗದ್ಗುರುಗಳ ಸಂದೇಶಗಳು ಸಾರ್ಥಕ ಜೀವನಕ್ಕೆ ಶಾಶ್ವತ ಮಾರ್ಗದರ್ಶಿಯಾಗಿದೆ. ಅವರ ಕೃಪಾಶೀರ್ವಾದ ಎಲ್ಲ ಭಕ್ತರ ಜನರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ದಾರೆ. ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶರಣಬಸವ ಸೊಪ್ಪಿಮಠ ಅವರು ಜಯಂತಿಯ ಕುರಿತು ಮಾತನಾಡಿದರು. ಲೋಕ ಸಕಲಕ್ಕೂ ಮಂಗಳವಾಗಲಿ, ಧರ್ಮ ಮಾರ್ಗವು ಸದಾ ವಿಜಯಶಾಲಿಯಾಗಲಿ. ಅಗಸ್ತ್ಯ ಮಹರ್ಷಿಗಳಿಗೆ ಶಕ್ತಿ, ವಿಶಿಷ್ಟಾದ್ವೈತ ಸಿದ್ಧಾಂತದ ತತ್ವವನ್ನು ಬೋಧಿಸಿ ಮನುಕುಲಕ್ಕೆ ಲೋಕ ಕಲ್ಯಾಣದ ಸನ್ಮಾರ್ಗವನ್ನು ದರ್ಶಿಸಿದ ಆದಿ ಜಗದ್ಗುರು ರೇಣುಕಾಚಾರ್ಯ ಅವರ ಪವಿತ್ರ ಜನ್ಮೋತ್ಸವದಂದು ಅವರನ್ನ ಭಕ್ತಿ ಭಾವದಿಂದ ಸ್ಮರಿಸೋಣ. ಭಕ್ತಿ, ಜ್ಞಾನ ಮತ್ತು ಸಮಾನತೆಯ ಮಹತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರೇರಣೆಯನ್ನ ಮಹಾಗುರುಗಳು ನಮಗೆ ದಯಪಾಲಿಸಲಿ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು, ಯುವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರ್ಗಂಗೆ, ಪ್ರಶಾಪ್ ಅವರ್ ನ್ಯೂಸ್, ಮಸ್ಕಿ. ಈ ಒಂದು ವೀರಶೈವ ಧರ್ಮದ ಪ್ರತಿಪಾದಕರು ಮತ್ತು ಮೂಲ ಸ್ಥಾಪಕರಾಗಿರತಕ್ಕಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಒಂದು ಜನ್ಮದಿನವನ್ನು ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಪ್ರತಿ ವರ್ಷ ಇದೇ ದಿನದಂದು ಜಯಂತಿಯನ್ನಾಗಿ ಆಚರಣೆ ಮಾಡಲಿಕ್ಕೆ ಸರ್ಕಾರದ ಆದೇಶ ಹೊರಡಿಸಿರುತ್ತಾ ಮತ್ತು ಇಂದಿನಿಂದಲೂ ಸಹಿತ ಭಾಳ ವಿಜೃಂಭಣೆಯಿಂದ ನಮ್ಮ ಒಂದು ಕರ್ನಾಟಕದಲ್ಲಿರತಕ್ಕಂಥ ಬಹುಸಂಖ್ಯಾತರು ಏನು ನಡೆದುಕೊಂಡು ಮತ್ತು ಅನುಸರಿಸಿಕೊಂಡು ಹೋಗ್ತಕ್ಕಂಥ ಒಂದು ಧರ್ಮವಾಗಿರ್ತಕ್ಕಂಥ ವೀರಶೈವ ಧರ್ಮದ ಒಂದು ಸಂಸ್ಥಾಪಕ ದಿನಾಚರಣೆಯನ್ನು ಒಂದು ಅವರು ಹೇಳ್ತಕ್ಕಂಥದ್ದು ಅವಾಗಲೂ ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮದ ಶ್ರೇಷ್ಠ ಅಂತಕ್ಕಂಥ ಒಂದು ಮಾತಾಡಿದರೆ ಕೇವಲ ಬೇರೆ ಬೇರೆ ಯಾವುದೇ ಜಾತಿ ವಿಚಾರಗಳನ್ನು ಮಾತಾಡಿಲ್ಲ. ಧರ್ಮ, ಮಾನವ ಧರ್ಮ ಅಂತಕ್ಕಂಥದ್ದು ಭಾಳ ದೊಡ್ಡದು. ಎಲ್ಲರೂ ಮಾನವೀಯತೆಯನ್ನು ವರ್ತಿಸಬೇಕು, ಮಾನವೀಯತೆಯನ್ನು ನಡ್ಕೊಳ್ಬೇಕಂತಕ್ಕಂಥ ಮಹತ್ತರವಾದ ವಿಚಾರಧಾರೆಯನ್ನು ನಮ್ಮ ಜಗತ್ತಿಗೆ ಕೊಟ್ಟು